10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯ 3 ಸದ್ದು ಮಾಡದಿರು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಸದ್ದು ಮಾಡದಿರು ಕವಿತೆಯ ಆಕಾರಕೃತಿ ಡ್ಯಾಶ್ ಬೊಗಸೆ. CPK ಅವರ ಪೂರ್ಣ ಹೆಸರು ಏನು ಮಕ್ಕಳೇ? ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್. ಪ್ರಶ್ನೆ 3. ತಿಮಿರ ಪದದ ಅರ್ಥ ಕತ್ತಲೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ತಿಮಿರಕ್ಕೆ ವೈರಿ ಯಾವುದು? ತಿಮಿರಕ್ಕೆ ವೈರಿ ಬೆಳಕು ಅಥವಾ ದೀಪ. ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ? ರವಿಯ ಕಿರಣಕ್ಕೆ ಇಬ್ಬನಿ ಕರಗುವಂತೆ ಸಿಡುಕು ಮಿಡುಕುಗಳನ್ನು ತೊರೆದು ನಮ್ಮ ಕರ್ತವ್ಯವನ್ನು ಮಾಡಿ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ನಮ್ಮ ಕರ್ತವ್ಯವನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? ತಟ್ಟೆಯಲ್ಲಿ ಕರ್ಪೂರ ಮೌನದಲ್ಲಿ ಕರಗುವಂತೆ, ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಿಂದ ಬದುಕಿ ಕರ್ತವ್ಯವನ್ನು ಮುಗಿಸಬೇಕು ಎಂದು ಹೇಳಿದ್ದಾರೆ. ಮಕ್ಕಳೀಗ 2-3 ವಾಕ್ಯದ ಪ್ರಶ್ನೋತ್ತರ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವು? ಅತ್ಯಂತ ಸುಂದರವಾದ ಈ ಪ್ರಕೃತಿಯಲ್ಲಿ ಅದೆಷ್ಟೋ ಆಡಂಬರವಿಲ್ಲದ ಕರ್ತವ್ಯಗಳು ತನ್ನಷ್ಟಕ್ಕೆ ತಾನೇ ನಡೆದು ಅದ್ಭುತ ಘಟನೆಗಳನ್ನು ಪ್ರದರ್ಶಿಸುತ್ತಿರುತ್ತದೆ. ಅದರಂತೆ ಮಾನವನು ಸದ್ದುಗದ್ದಲವಿಲ್ಲದೆ ತನ್ನ ಜೀವನವನ್ನು ನಡೆಸಿ ತನ್ನ ಗುರಿಯನ್ನು ತಲುಪಬೇಕು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವುದು, ಕಾಮನಬಿಲ್ಲು ಗೋಚರವಾಗುವುದು, ಪುಷ್ಪ ಅರಳಿ ಪರಿಮಳ ಸೂಸುವುದು, ಕಾಯಿ ಮಾಗಿ ರಸಭರಿತ ಹಣ್ಣಾಗುವುದು, ಇಂತಹ ನೂರಾರು ಅದ್ಭುತಗಳನ್ನು ರಮ್ಯ ಪ್ರಕೃತಿಯಲ್ಲಿ ಪ್ರತಿನಿತ್ಯ ನಾವು ನೋಡಬಹುದೆಂದು ಕವಿ ಹೇಳಿದ್ದಾರೆ. ಅಂದರೆ ಅದೇ ರೀತಿ ನಾವು ಆಡಂಬರವಿಲ್ಲದಂತೆ ಬದುಕಬೇಕು ಅಂಥೇಳಿ ಇವೆಲ್ಲ ನಿದರ್ಶನಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೆಕ್ಸ್ಟ್ ಪ್ರಶ್ನೆ. ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು? ಹಸಿಸೌದೆ ಬುಸುಗುಟ್ಟಿ ದನಿ ಎತ್ತಿ ಶಬ್ದವನ್ನು ಮಾಡುತ್ತದೆ. ಸಿಡಿಮದ್ದಿಗೆ ಸ್ವಲ್ಪ ಕಿಡಿಸೋಕಿದಾಗ ಅಬ್ಬರಿಸುತ್ತದೆ. ಆದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಮಾನವರಾದ ನಾವು ಸೂರ್ಯ ಚಂದ್ರನಂತೆ ಮರ ಗಿಡಗಳಂತೆ ಪ್ರಕೃತಿಯನ್ನು ಆದರ್ಶವಾಗಿಟ್ಟುಕೊಂಡು ಸದ್ದಿಲ್ಲದೆ ಗದ್ದಲವಿಲ್ಲದೆ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕೆಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 3 ಮಕ್ಕಳೇ. ಕರ್ಪೂರದ ಕೆಲಸವೇನು? ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ? ದೇವರ ಪೂಜೆಗೆ ಕರ್ಪೂರವನ್ನು ತಟ್ಟೆಯಲ್ಲಿ ಹಚ್ಚಿದಾಗ ಅದು ಸದ್ದು ಗದ್ದಲವಿಲ್ಲದೆ ದೇವರ ಆರತಿಯನ್ನು ಮಾಡಲು ಬೆಳಕನ್ನು ನೀಡುತ್ತಾ ಮೌನವಾಗಿ ಕರಗುತ್ತದೆ. ಅದು ಯಾವುದೇ ರೀತಿಯಾದ ಸದ್ದುಗದ್ದಲವಿಲ್ಲದೆ ಶಾಂತ ರೀತಿಯಿಂದ ತನ್ನ ಕರ್ತವ್ಯವನ್ನು ಮಾಡಿ ಪೂರೈಸುತ್ತದೆ ಎಂದಿದ್ದಾರೆ ಕವಿ. ಮಕ್ಕಳೇ 4ನೇ ಪ್ರಶ್ನೆ. ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ಪ್ರಕೃತಿಯಲ್ಲಿ ಅದೆಷ್ಟೋ ಘಟನೆಗಳು ಆಡಂಬರವಿಲ್ಲದೆ ತಮ್ಮ ತಮ್ಮ ಕಾರ್ಯವನ್ನು ಮಾಡಿ ಮುಗಿಸುತ್ತದೆ. ಮಾನವನು ಶಾಂತಿ ರೀತಿಯಿಂದ ತನ್ನ ಕರ್ತವ್ಯವನ್ನು ಮುಗಿಸಬೇಕು. ಮಾನವರಾದ ನಾವು ಸಹ ಕರ್ಪೂರದಂತೆ ನಮಗೆ ಬಂದ ಕಷ್ಟವನ್ನು ಎದುರಿಸಿ ಬೇರೆಯವರಿಗೆ ಸಹಾಯ ಮಾಡಬೇಕು. ತಾನು ಮಾಡುತ್ತಿರುವ ಕಾರ್ಯವನ್ನು ಮೌನವಾಗಿ ಯಾರಿಗೂ ತಿಳಿಯದಂತೆ ಮಾಡಿ ಮುಗಿಸಬೇಕು ಎಂದು ಕವಿ ಹೇಳಿದ್ದಾರೆ. ಮಕ್ಕಳೇ ಇಲ್ಲಿ ಬಿಟ್ಟ ಸ್ಥಳ ತುಂಬಿರಿ 1 ವಾಕ್ಯ ಹಾಗೂ 2-3 ವಾಕ್ಯಗಳಿದೆ. ಮುಂದಿನ ವಿಡಿಯೋದಲ್ಲಿ ಸಂದರ್ಭ ಮತ್ತು ಭಾಷಾಭ್ಯಾಸ ನೋಡೋಣ.